ಅಂದರೆ ಈ 17 ಜನ ಏನೇನು ಮಾಡಿದ್ದಾರೆ ಅನ್ನೋದನ್ನು ಚಾರ್ಜ್ ಶೀಟಲ್ಲಿ ಹೇಳ್ತಾ ಹೋಗ್ತಾರೆ. ಅವರ ಅದಕ್ಕೆ ಅನುಗುಣವಾಗಿ ಏನೆಲ್ಲ ಮಾಹಿತಿಗಳು ಸಿಕ್ಕಿರುತ್ತೆ ಅದೆಲ್ಲ ಸೇರ್ತಾ ಹೋಗುತ್ತೆ. ಆರಂಭದಲ್ಲಿ ಏನು ಮಾಡ್ತಾರೆ, A1 A2 A3 A4 A5 6 17 ಜನ. ಈಗ ಕೆಲವೆಲ್ಲ ತನಿಖೆ ಮಾಡಿರ್ತಾರಲ್ಲ, ತನಿಖೆ ಮಾಡಿದಾಗ ಎಲ್ಲ ಮಾಹಿತಿಗಳು ಸಿಕ್ಕಾಗ ಅದಕ್ಕೆಲ್ಲ ಪೂರಕವಾಗ್ತಾ ಇಲ್ಲ, ಇವನು ಜಾಸ್ತಿ ಮಾಡಿದ್ದಾನೆ, ಇವನು ಕಡಿಮೆ ಮಾಡಿದ್ದಾನೆ, ಇವನಿಗೆ ಇನ್ನೂ ಜಾಸ್ತಿ ಶಿಕ್ಷೆ ಆಗಬೇಕು, ಇದೆಲ್ಲ ಆಗುತ್ತೆ. ಇದೆಲ್ಲವೂ ಕೂಡ ಆಗೋದು ತನಿಖೆ. ಪೊಲೀಸರು ಮಾತ್ರ ತನಿಖೆ ಮಾಡೋದು. ತನಿಖೆ ಮಾಡಿದ ನಂತರ ಎಲ್ಲ ನೋಡಿ ಮಹಾಸ್ವಾಮಿ ಅಂತೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಯಾರಿಗೆ? ಕೋರ್ಟ್ಗೆ ಬಂದ ನಂತರ ವಿಚಾರಣೆ ಶುರುವಾಗುತ್ತೆ. ಬನ್ನಿ ಹಾಗಿದ್ರೆ ಅವತ್ತಿಂದ ಇವತ್ತಿನ ತನಕ ಏನಿತ್ತು, ಯಾರ ಮೇಲೆ ಕೆಳಗೆಲ್ಲ ಹೋಗ್ತಾರೆ. A1 ಪವಿತ್ರ ಗೌಡ, ರೇಣುಕಾ ಕೊಲೆಗೆ ಮೂಲ ಕಾರಣ ಪವಿತ್ರ, ಅದರಲ್ಲಿ 2 ಮಾತಿಲ್ಲ. ಈ ಮಾಹಿತಿ ಅನೇಕ ಬಾರಿ ಪೊಲೀಸರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನು A2 ದರ್ಶನ್ ಅವರ ಮೇಲೆ 3 ಕೇಸು. ದರ್ಶನ್ ಸೂಚನೆ ಮಾಡಿದ ಕಾರಣಕ್ಕಾಗಿ ರೇಣುಕಾ ಕಿಡ್ನ್ಯಾಪು. ದರ್ಶನ್ ಹೇಳದೇ ಇದ್ದಿದ್ರೆ ಯಾರು ಕಿಡ್ನ್ಯಾಪ್ ಮಾಡೋ ಧೈರ್ಯ ತೋರ್ತಾ ಇರಲಿಲ್ಲ. ಆಮೇಲೆ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ, ಒಂದು ಕಿಡ್ನ್ಯಾಪ್ ಕೇಸ್, ಒಂದು ಹಲ್ಲೆ ಕೇಸ್, ಆ ನಂತರ 3ನೇದು ಕೊಲೆ ಕೇಸ್, 4ನೇದು ಕೊಲೆ ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದ ದರ್ಶನ್ ಮತ್ತು ಕೊಲೆ ಸಾಕ್ಷ್ಯನಾಶ. ಒಟ್ಟು 5 ಕೇಸ್ ಬರುತ್ತೆ ದರ್ಶನ್ ಮೇಲೆ. ಒಂದು ಕಿಡ್ನ್ಯಾಪ್ ಮಾಡಿಸಿದ್ದು, ಒಂದು ಹೊಡೆದಿದ್ದು ಹಲ್ಲೆ ಯತ್ನ, ಇನ್ನೊಂದು ಕೊಲೆ, ಆಮೇಲೆ ಕೊಲೆ ನಂತರ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ, ಆಮೇಲೆ ಸಾಕ್ಷ್ಯನಾಶ. 5 ಕೇಸ್. ಈಗ ಅರ್ಥ ಮಾಡ್ಕೊಳ್ಳಿ ಸ್ಟ್ರಾಂಗ್ ಎಷ್ಟಿದೆ ಅಂತೇಳಿ. ಆ್ಯಂಡ್ A3 ಪವನ್, ಆರೋಪಿ 3 ಪವನ್ ಪಾತ್ರದ ಬಗ್ಗೆ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗುತ್ತೆ. ರಘು ಅವನನ್ನು ಸಂಪರ್ಕಿಸಿ ಕಿಡ್ನ್ಯಾಪ್ ಹೇಗೆ ಮಾಡಬೇಕು ಅಂತೇಳಿ ಪವನ್ ಕೋತಿಕ್ಯಾತ ಎಲ್ಲ ಪ್ರಮುಖ ಪಾತ್ರ ವಹಿಸ್ತಾನೆ. ಆಮೇಲೆ ಇಂಥವ್ರಿಗೆಲ್ಲ ದಮ್ ಜಾಸ್ತಿ ಇರುತ್ತೆ. 10 ಜನ ಸೇರಿದಾಗ ಮಾಬಲ್ಲಿ ಏನೋ ಅಂತೇಳಿ ಶೆಡ್ನಲ್ಲಿ ರೇಣುಕಾ ಮೇಲೆ ಇವನು ಕೂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಒಂದು ಕಡೆ ಅಕ್ಕನನ್ನು ಖುಷಿಪಡಿಸಲಿಕ್ಕೆ, ಇನ್ನೊಂದು ಕಡೆ ಅಣ್ಣನನ್ನು ಖುಷಿಪಡಿಸಲಿಕ್ಕೆ. ಈಗ ಪೊಲೀಸರು ಖುಷಿಪಡಿಸ್ತಾ ಇದ್ದಾರೆ. A4 ರಾಘವೇಂದ್ರ, A4 ರಾಘು, ಚಿತ್ರದುರ್ಗ ದರ್ಶನ್ ಫ್ಯಾನ್ ಸಂಘದ ಅಧ್ಯಕ್ಷ. ಈತನಿಗೆ ಫೋನ್ ಬಂದ ತಕ್ಷಣ, ದರ್ಶನ್ ಫೋನ್ ಬಂದ ತಕ್ಷಣ ಓಹೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಹಂಗಾಯ್ತು ಇವನಿಗೆ. ರೇಣುಕಾ ಸ್ವಾಮಿಯನ್ನು ಹುಡುಕಿ ಹುಡುಗರನ್ನು ಸೇರಿಸಿ ಆಟೋ ಕೆಲಸ ಮಾಡ್ತಾ ಇರೋ ಅದನ್ನು ಬಿಟ್ಟು ಕಿಡ್ನಾಪ್ ಮಾಡಿ ಬಂದು ದೇವರಿಗೆ ಅರ್ಪಿಸಿದ್ದು. ಆಮೇಲೆ ಎಂಥ ಕಳ್ಳ ಅಂತಂದರೆ ಕೊಲೆ ಬಳಿಕ ರೇಣುಕಾ ಸ್ವಾಮಿ ಚಿನ್ನಾಭರಣವನ್ನು ಕೂಡ ದೋಚಿದ್ದ. ಅದನ್ನು ಹೋಗಿ ಹೆಂಡತಿಗೆ ಕೊಟ್ಟಿದ್ದ. ಹೇಳಿರ್ತಾನೆ ನಾನು ಖರೀದಿ ಮಾಡ್ಕೊಂಬಂದಿಂದ ಹೇಳಿರ್ತಾನೆ ರಾಘವೇಂದ್ರ. ಮನೆಯವರನ್ನು ಕಳ್ಕೊಂಡಿದ್ದಾನಲ್ಲ, ಮನೆಯವರು ತೀರ್ಕೊಂಡಿದ್ದಾರೆ. ಆಮೇಲೆ A5 ನಂದೀಶ, ಇವನ ಮನೆಯ ಅವಸ್ಥೆ ನಾವು ನೋಡಿದ್ವಿ ಅವತ್ತು. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ದರ್ಶನ್ಗೆ ಖುಷಿ ಆಗಲಿ ಅಂತೇಳಿ. ಏನು ದರ್ಶನ್ಗೆ ಖುಷಿ ಆದ ನಂತರ ನೆಕ್ಸ್ಟ್ ಪಿಕ್ಚರಲ್ಲಿ ಇವನನ್ನು ವಿಲನ್ ಮಾಡಿಬಿಡ್ತಾರೆ, ಹೀರೋ ಮಾಡಿಬಿಡ್ತಾರೆ. ಮಗ್ಗರ್ ಮಷೀನ್ ಬಳಸಿ ಕರೆಂಟ್ ಶಾಕ್ ನೀಡಲು ಸಹಾಯ ಮಾಡಿದ್ದ. ಮಗ್ಗರ್ ಮಷೀನ್ ಬಳಸಿ. ಇವನ ತಾಯಿ ಪಾಪ ಅಲ್ಲಿ 20,000 ಕಟ್ಟಕ್ಕಾಗ್ತಾ ಇಲ್ಲ ಸರ್ ತಂದ್ಬಿಟ್ಟು ಅಳ್ತಾ ಇದ್ದಾರೆ, ನಮ್ಗೆ ಯಾರು ದಿಕ್ಕಿಲ್ಲ ಅಂತೇಳಿ. ಇವನು ಬಾಸ್ನ ಖುಷಿಪಡಿಸೋದಕ್ಕೆ ಮೆಗ್ಗರ್ ಶಾಕಿಂಗ್. ಆಮೇಲೆ ಮೃತದೇಹ ವಿಲೇಮಾರಿ ಮಾಡುವಲ್ಲೂ ಕೂಡ ಪಾತ್ರ ವಹಿಸಿದ್ದ. ಯಾರು? ನಂದೀಶ್. ಆ್ಯಂಡ್ A6 ಜಗದೀಶ್, ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದವರಲ್ಲಿ ಈತನೂ ಒಬ್ಬ. ಹಣ ಪಡೆದು ಮೃತದೇಹ ಎಸೆಯುವುದಕ್ಕೆ ಹೋಗಿದ್ದ. A7 ಅನುಕುಮಾರ್, ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ನಲ್ಲಿ ಮಾತ್ರವೇ ಭಾಗಿಯಾಗಿದ್ದ. ಈತನ ಮನೆಯವರು ತೀರ್ಕೊಂಡಿದ್ದಾರೆ. ಹಲ್ಲೆಯಲ್ಲಾಗಲಿ ಶವ ಎಸೆಯೋದ್ರಲ್ಲಿ ಈತನ ಪಾತ್ರವಿಲ್ಲವಂತೆ. ನಾನು 3 ಹೇಳ್ತಾ ಇದ್ದೆ ನಿರ್ದೋಷಿಗಳಾಗ್ತಾರೆ ಅಂತೇಳಿ. 17ರಲ್ಲಿ 3 ಜನ ಇದ್ದಾರೆ, ಯಾರು ಅಂತ ಆಮೇಲೆ ಹೇಳ್ತೀನಿ. A8 ರವಿ, ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ A8 ರವಿ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತರಲು ಸಹಕರಿಸಿದ್ದ. ಹಣ ಪಡೆದು ಮೃತದೇಹ ಎಸೆಯುವುದರಲ್ಲಿ ಭಾಗಿಯಾಗಿದ್ದ, ಸಿಕ್ಕಾಕೋತಾನೆ. A9 ಧನ್ರಾಜ್, ರೇಣುಕಾ ಸ್ವಾಮಿ ಹತ್ಯೆ ಮಾಡಿದ ಬಳಿಕ ನಾಪತ್ತೆಯಾಗಿದ್ದ ಧನ್ರಾಜ್. ಮೆಗ್ಗರ್ ಡಿವೈಸ್ನಿಂದ ರೇಣುಕಾ ಸ್ವಾಮಿಗೆ ಶಾಕ್ ನೀಡಿದ್ದ. ಇವನ ಬಳಿ ದುಡ್ಡಿರಲಿಲ್ಲ, ಆಕೆ ಹತ್ರ ಹೇಳ್ಬಿಟ್ಟು ದುಡ್ಡು ಹಾಕಿಸ್ಕೊಂಡಿದ್ದ. A10 ವಿನಯ್, ದರ್ಶನ್ ಆಪ್ತನಾಗಿದ್ದ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಆರಾಮಾಗಿದ್ದ.
ರೇಣುಕಾಸ್ವಾಮಿಗೆ ಲಾಠಿ ಬೀಸಿ ಹೊಡೆದು ಹಲ್ಲೆ ಮಾಡಿದ್ದ A11 ನಾಗರಾಜು, ನಟ ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್. ಹಲ್ಲೆ ನಡೆಸುವ ವೇಳೆ ಕಾಲಿನಿಂದ ಒದ್ದಿದ್ದ ನಾಗರಾಜು. ಖುಷಿಯಾಗಬೇಕಲ್ಲ. A12 ಲಕ್ಷ್ಮಣ್ ದರ್ಶನ್ ಕಾರು ಚಾಲಕನಾಗಿದ್ದ. ಕೊಲೆಯ ವೇಳೆ ಸ್ಥಳದಲ್ಲಿದ್ದ ಲಕ್ಷ್ಮಣ್ ಮೃತದೇಹವನ್ನು ಎಸೆಯಲು ವ್ಯವಸ್ಥೆ ಮಾಡಿದ್ದ. A13 ಆರೋಪಿ ದೀಪಕ್ ದರ್ಶನ್ ಆಪ್ತ. ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ಗೆ ಹಣ ಕೊಟ್ಟಿದ್ದ ಸರೆಂಡರ್ ಆಗಿ ಅಂತೇಳಿ. ದರ್ಶನ್ ಪ್ರದೋಷ್ ಹೇಳಿದ್ದಕ್ಕೆತ್ತಲ 5 ಲಕ್ಷ ಹಣ ನೀಡಿದ್ದ. A14 ಪ್ರದೋಷ್ ಸಾಕ್ಷಿ ನಾಶದ ಖರ್ಚಿಗಾಗಿ 30 ಲಕ್ಷ ರೂಪಾಯಿ ಹಣ ವ್ಯವಸ್ಥೆ ಮಾಡಿದ್ದ. ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ತಾನೆ. ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿಸಿ ಸರೆಂಡರ್ ಮಾಡಿಸಿದ್ದ. A15 ಕಾರ್ತಿಕ್ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ರೇಣುಕಾಸ್ವಾಮಿ ಮೃತದೇಹವನ್ನು ಸಾಗಿಸಲು ಹೆಲ್ಪ್ ಮಾಡಿದ್ದ ಕಾರ್ತಿಕ್. A16 ಕೇಶವಮೂರ್ತಿ 5 ಲಕ್ಷ ಪಡೆದು ಶವ ಸಾಗಿಸುವಲ್ಲಿ ಭಾಗಿಯಾಗಿದ್ದ. ಬಳಿಕ ಪೊಲೀಸರ ಮುಂದೆ ಶರಣಾಗಿದ್ದ. A17 ನಿಖಿಲ್ 5 ಲಕ್ಷ ಹಣ ಪಡೆದು ಶವ ಸಾಗಿಸುವಲ್ಲಿ ಭಾಗಿಯಾಗಿದ್ದ. ಹಣ ಪಡೆದು ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ. 17 ಜನರ ಲಿಸ್ಟ್ ನಿಮ್ಮ ಮುಂದೆ ಹೇಳಿದೆ. ಎಸ್ ವೀಕ್ಷಕರೇ, 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಒಂದು ಕೊಲೆ ಕೇಸ್ FIR ಆಗತ್ತೆ. FIR ಆದ ನಂತರ ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆ ಮಾಡ್ತಾ FIR ಆದ ನಂತರ ಈ ಆರೋಪಿಗಳು ಒಂದು ರೀತಿಯಲ್ಲಿ ಕೋರ್ಟ್ನ ಅಧೀನದಲ್ಲಿರ್ತಾರೆ ಮತ್ತು ಪೊಲೀಸರ ಅಧೀನದಲ್ಲೂ ಇರ್ತಾರೆ. ತನಿಖೆ ಆಗತ್ತೆ. ತನಿಖೆ ಆದ ನಂತರ ಚಾರ್ಜ್ ಶೀಟ್ ಫೈಲ್ ಆಗಬೇಕು. ಚಾರ್ಜ್ ಶೀಟ್ ಫೈಲ್ ಆದ ನಂತರ ಕೋರ್ಟ್ ಅದನ್ನು ವಿಚಾರಣೆಗೆ ತೆಗೆದುಕೊಳ್ಳುತ್ತೆ. 75 ದಿವಸ ಆಯಿತು. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಅಂತಿತ್ತು, ಆದರೆ ಆಗಲಿಲ್ಲ. 2 ದಿನಗಳಲ್ಲಿ ಆಗತ್ತೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಚಾರ್ಜ್ ಶೀಟಲ್ಲಿ ಏನಿರ್ಬೋದು, ಯಾರ ಹೆಸರು ಬಿಟ್ಟಿರ್ಬೋದು. 3 ಹೆಸರು ಬಿಡುವಂಥ ಸಾಧ್ಯತೆ ಇದೆಯಂತೆ. ಅಂದರೆ 3 ನಿರ್ದೋಷಿಗಳಾಗುವಂಥ ಸಾಧ್ಯತೆ ಇರುವಂಥ. ಇನ್ನು ಕೆಲವರು ಬೇರೆ ಬೇರೆ A1 A2 A3 ಅಂತಿದೆಯಲ್ಲ, ಕೆಲವರು ಮೇಲೆ ಕೆಲವರು ಕೆಳಗೆ ಬರುವಂಥ ಸಾಧ್ಯತೆ ಇದೆ. ದರ್ಶನ್ A2ನಿಂದ A1ಗೆ ಬರ್ತಾರೆ ಅನ್ನುವಂಥ ದಟ್ಟವಾದ ಮಾಹಿತಿಗಳು ಹೊರಬರ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಮೊದಲು ನೋಡೋಣ, ಆಮೇಲೆ ಸಮಗ್ರವಾಗಿ ಎಲ್ಲ ವಿಚಾರ ಹೇಳ್ತಾ ಹೋಗ್ತೀನಿ. ಡೆವಿಲ್ಗೆ ಟೆನ್ಷನ್ ತಂದಿಟ್ಟ ಚಾರ್ಜ್ ಶೀಟ್. ಕೊನೆ ಕ್ಷಣದಲ್ಲಿ ಖಾಕಿ ಪಡೆಯಿಂದ ಬಿಗ್ ಟ್ವಿಸ್ಟ್. 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಬಹುಶಃ ಅದೆಷ್ಟೇ ಸಿಟ್ಟಿದ್ದವರು ಇಂತಹ ಭೀಕರ ಕೊಲೆ ಮಾಡಲಿಕ್ಕಿಲ್ಲ. ಆದರೆ ಚಿತ್ರದುರ್ಗದ ರೇಣುಕಾಸ್ವಾಮಿಗೆ ಭೂಲೋಕದಲ್ಲೇ ನರಕ ತೋರಿಸಿ ಕೊಲ್ಲಲಾಗಿತ್ತು. ಆ ಪ್ರಕರಣದ ತನಿಖೆ ಬಹುತೇಕ ಕೊನೆ ಹಂತ ತಲುಪಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಇಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕಿತ್ತು. ಆದರೆ ಆ ಪ್ರಕ್ರಿಯೆ ಸ್ವಲ್ಪ ಮುಂದಕ್ಕೆ ಹೋಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಮುಗಿದಿದೆ. ಕೊನೆ ಹಂತದ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ ನಡೆದಿದೆ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದ್ದಿದ್ದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ತಡವಾಗಿದೆ. ತನಿಖೆ ವೇಳೆ ಯಾವ್ಯಾವ ಆರೋಪಿ ವಿರುದ್ಧ ಏನ್ ಆರೋಪ ಇದೆಯೋ ಅದರ ಮೇಲೆ ಸೆಕ್ಷನ್ ಹಾಕಲಾಗುತ್ತೆ. ಬೆಂಗಳೂರು FSLನಿಂದ ಬಹುತೇಕ ಎಲ್ಲ ರಿಪೋರ್ಟ್ ಬಂದಿದೆ. ಹೈದರಾಬಾದ್ನಿಂದ ಒಂದಷ್ಟು ರಿಪೋರ್ಟ್ ಬಂದಿದೆ. ಮತ್ತಷ್ಟು ರಿಪೋರ್ಟ್ಗಳು ಬರಬೇಕಿದೆ. ಬಹುತೇಕ ತನಿಖೆಯ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗ ಸಲ್ಲಿಸುತ್ತಿರೋದು ಪ್ರಾಥಮಿಕ ಚಾರ್ಜ್ ಶೀಟ್ ಅಂತ ಪೊಲೀಸರು ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು. ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ. ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. FSLನಿಂದ ಬೆಂಗಳೂರಿಗೆ ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ. ಹಾಗೆಯೇ ಈ ನಮ್ಮ ಹೈದರಾಬಾದ್ CFSLನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು. ಕೆಲವನ್ನು ಕೊಟ್ಟಿದ್ದಾರೆ, ಇನ್ನೂ ಕೆಲವು ಬಾಕಿ ಇದ್ದಾವೆ. ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ. ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ವಾಟ್ ಎವರ್ ಇಸ್ ದಿಸ್, ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತವೆ. ದಟ್ ಈಸ್
ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎವಿಡೆನ್ಷಿಯರಿ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆಗಿದ್ದು ದರ್ಶನ್ A2 ಹಾಗೂ ಆಪ್ತ ಸಹಾಯಕ ಪವನ್ A3 ಆಗಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ನಡೆದಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಆದರೆ ನಟ ದರ್ಶನ್ ವಿರುದ್ಧ ಹಲವು ಸಾಕ್ಷಿಗಳು ಸಿಕ್ಕಿದ್ದಕ್ಕೆ A1 ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.